ಅಂಡ್ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಹುಡುಗಿ ಫ್ರೆಂಡ್ಸ್ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಸೂರಜ್ ಇಲ್ಲ. ಗುಡ್ ಲುಕಿಂಗ್ ಶರ್ಟ್ ತೆಗೆದ್ಬಿಟ್ಟು ಹಿಂಡ್ಬೇಕಾದ್ರೆ ನಾವ್ ಬಿಗ್ ಬಾಸ್ ನೋಡ್ತೀವಿ ಅಂತ. ಬಟ್ ಅವ್ರ ಪೊಟೆನ್ಶಿಯಲ್ ಎಲ್ಲೋ ಈ ಅಶ್ವಿನಿ ಗೌಡ ಇವ್ರ ಜೊತೆ ಎಲ್ಲ ಸೇರ್ಬಿಟ್ಟು ಫ್ಯೂಚರ್ ಅಲ್ಲಿ ಅದೆಲ್ಲೋ ಕಡಿಮೆ ಆಗ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನಾವ್ ಯಾರ ಜೊತೆ ನಮ್ ಸ್ನೇಹ ಮಾಡ್ತೀವಿ, ಯಾರು ನಮ್ಮ ಸುತ್ತಮುತ್ತ ಇರ್ತಾರೆ, ನಮ್ಮ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೆ ಪಾಪ ಗೊತ್ತಿರಲ್ಲ ನಾನು ಇವಾಗ ಇಲ್ಲಿಂದ ಹೇಳಿದ್ರೆ. ಸೊ ಐ ಥಿಂಕ್ ಆ ಒಂದು ಗ್ರೂಪ್ ನ ಬಿಟ್ಬಿಟ್ಟು ಅವ್ರು ಇಂಡಿವಿಜುವಲ್ ಆಗಿ ಆಡಿದ್ರೆ ನಮ್ಮನ್ನ ಯೂನಿವರ್ಸ್ ಕರ್ಕೊಳ್ಳುತ್ತೆ. ಯಾವ ಸಬ್ಜೆಕ್ಟ್ ನ ನಮ್ಗೆ ಇಂಟ್ರೆಸ್ಟ್ ಇರ್ತದೋ ಆ ಸಬ್ಜೆಕ್ಟ್ ಹತ್ರ ನಮ್ಗೆ ಕರ್ಕೊಳ್ಳುತ್ತೆ. ಆ ಹೆಣ್ಣು ಮಕ್ಕಳು ಮಾತಾಡುವಂತಹ ಮಾತು ಸೂರಜ್ಗೆ ಅಟ್ರಾಕ್ಟ್ ಮಾಡುತ್ತೆ. ಸೂರಜ್ ಅಲ್ಲಿ ಇರ್ತಾರೆ, ಬೇರೆ ಟೇಬಲ್ ಅಲ್ಲಿ ಇರ್ತಾರೆ. ಸೊ ಈ ಯೂನಿವರ್ಸ್ ಲಾ ಇಟ್ ಇಸ್ ನಾಟ್ ನಾನು ಹೇಳ್ತಿರೋದಲ್ಲ. ಎಕ್ಸಾಂಪಲ್, ನಾವು ತುಂಬಾ ಕುಡಿತದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಸಿಗೋ ಫ್ರೆಂಡ್ಸ್ ಎಲ್ಲ ಕುಡುಕ್ರೆ. ನೀವು ಕ್ರೈಮ್ ಬಗ್ಗೆ ಆಲೋಚನೆ ಮಾಡ್ತೀರಿ, ನಿಮ್ಮ ಸರೌಂಡಿಂಗ್ ಬರೋರು ಕ್ರೈಮ್. ಸೊ ಇಟ್ ಇಸ್ ದಟ್ ವಾಟ್ ಯು ಪ್ರೆಟೆಂಡ್ ಟು ಆಸ್ಕ್ ಫಾರ್, ಯು ವಿಲ್ ಗೆಟ್ ಸಮಥಿಂಗ್. ಸೊ ಹಾಗಾಗಿ ಸೂರಜ್ ಅವ್ರಿಗೆ ಅಲ್ಲೇ ಕಳ್ಸೋಣ. ಸೂರಜ್ ಅವರು ಅಂಡ್ ನಿಮ್ಮ ಲುಕ್ ಟೆಸ್ಟ್ ಗಳು ಅಷ್ಟು ಆಗೋದಿಲ್ಲ ಅನ್ಸುತ್ತೆ. ಪ್ರತಿ ಪ್ರಾಜೆಕ್ಟ್ ಅಲ್ಲಿ ಡಿಫ್ರೆಂಟ್ ಲುಕ್ ಟೆಸ್ಟ್ ಗಳಾಗುತ್ತೆ. ಮತ್ತೆ ಲುಕ್ ಟೆಸ್ಟ್ ಹೇಗೆ ನಡೀತದೆ? ಹೌದು, ಲುಕ್ ಟೆಸ್ಟ್ ಗಳು ಪ್ರತಿ ಪ್ರಾಜೆಕ್ಟ್ ಅಲ್ಲೂ ಆಗುತ್ತೆ. ಬಿಕಾಸ್ ಪ್ರತಿ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಇರುತ್ತೆ, ಒಂದೇ ಸೀರಿಯಲ್ ಒಂದೇ ಕ್ಯಾರೆಕ್ಟರ್ ಇರಲ್ಲ. ಲುಕ್ ಟೆಸ್ಟ್ಗೆ ಫಸ್ಟ್ ಕಾಸ್ಟ್ಯೂಮ್ಸ್. ಇವಾಗ ನಾನು ಪ್ರೀವಿಯಸ್ ಸೀರಿಯಲ್ ಅಲ್ಲಿ ಲಂಗ ದಾವಣಿ ಹಾಕೊಂಡಿದ್ದೆ. ಸೊ ಆ ಲುಕ್ ಟೆಸ್ಟ್ ಹೋದಾಗ ಲಂಗ ದಾವಣಿ, ಹಳ್ಳಿ ಭಾಷೆ, ಹಾಸನ್ ಸ್ಲ್ಯಾಂಗ್ ಕನ್ನಡ ಎಲ್ಲ ಬರ್ತದೆ ಹೋಗ್ತದೆ ಈ ತರ. ಇವಾಗ ನಾನು ಮಾಡ್ತಿರೋದು ಇಟ್ಸ್ ಅ ಹೈಲಿ ಪಾಶ್ ಕ್ಯಾರೆಕ್ಟರ್. So I'm from a very rich family, full of English. Like, you know, right? You know, I have to talk only in English. So ಹಾಗಾಗಿ ಅಲ್ಲಿ ಡ್ರೆಸ್ ಚೇಂಜ್ ಆಗುತ್ತೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗುತ್ತೆ. ಒಂದು ಹಳ್ಳಿ ಪಾತ್ರದಲ್ಲಿ ಮಾಡ್ಕೊಂಡು ಬಂದಿರೋಳು ಒಂದು ಪಾಶ್ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಚಾನಲ್ ಅವ್ರಿಗೂ ಗೊತ್ತಿರಬೇಕು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ಯೂಶಲಿ ಲುಕ್ ಟೆಸ್ಟ್ ಇದ್ದಾಗ ಒಂದು ಡೈಲಾಗ್ ಇರುತ್ತೆ, ಕಾಸ್ಟ್ಯೂಮ್ ಅದೇ ಆ ಕ್ಯಾರೆಕ್ಟರ್ಗೆ ಏನು ಬೇಕು ಕಾಸ್ಟ್ಯೂಮ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ತೀವಿ. ಒಂದು ವಿಡಿಯೋ ಮಾಡ್ಕೊತಾರೆ, ದೆಲ್ ರೆಕಾರ್ಡ್ ಇಟ್ ಅಂಡ್ ವಿಲ್ ಸೆಂಡ್ ಇಟ್. ಸೊ ಯಾರು ಬೇರೆ ಮಾಡ್ತಾರೆ ಈ ಕಾಸ್ಟ್ ಎಲ್ಲ ನಾನೇ ಸರಿ. ಅಂಡ್ ಆ ಥರ ಮಾಡಿದ್ರೆ ಪ್ರತಿಯೊಬ್ಬ ನಟಿಗೆ ತುಂಬ ಕಷ್ಟ ಆಗಲ್ಲ? ಇಲ್ಲ, ಆಕ್ಚುಲಿ ಏನು ಗೊತ್ತಾ ಸರ್, ಐ ಮೀನ್ ದೇ ಪೇ ವೆಲ್. ದುಡ್ಡು ಕಡಿಮೆ ಇರೋದು ಮೋಸ್ಟ್ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅನ್ಸೋದು. I was a fresher, and payment ತುಂಬಾ ಕಮ್ಮಿ. Like example, ನೀವು ನಾಲ್ಕೈದು ಪ್ರಾಜೆಕ್ಟ್ ಮಾಡಿದ್ರೆ ನಿಮಗೆ that looks to be a peanuts. But somebody who is regularly fail ಆಗಿ ತುಂಬಾ ಕಷ್ಟ. ಪ್ರತಿ ಕಡೆ ನೀವು ಮಾಡಬೇಕು ಅಂತ you have to invest more on yourself. ಹೌದು, ಇನ್ವೆಸ್ಟ್ ಆನ್ ಯೋರ್ ಕಾಸ್ಟ್ಯೂಮ್ಸ್. ಇವಾಗ ನಮಗೆ ಕಷ್ಟ ಇದೆ, ನಾವು ಹೇಳ್ಬೋದು, ಚಾನಲ್ ಅರ್ಥ ಮಾಡ್ಕೊತಾರೆ, ಓಕೆ. ಬಟ್ ಒಂದು ಪಾಯಿಂಟ್ ಅಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಸ್ಕ್ರೀನ್ ಮೇಲೆ. ಸೊ ಸೀರಿಯಲ್ಸ್ ಅಲ್ಲಿ ಯೂಶಲಿ ಯಾರು ಕಾಸ್ಟ್ಯೂಮ್ ಕೊಡೋದು, ಮೂವೀಸ್ ಅಲ್ಲಿ ಮಾತ್ರ ಅಲ್ಲ ಆಗೋದು, ಸೀರಿಯಲ್ಸ್ ಅಲ್ಲಿ ಯಾರು ಕೊಡಲ್ಲ ಸರ್. ಅಂಡ್ ಸ್ಟಾರ್ಟಿಂಗ್ ಅದೇ ಒಂದೆರಡು ಪ್ರಾಜೆಕ್ಟ್ ಕಷ್ಟ ಆಗ್ಬೋದು, ಬಟ್ ಆಮೇಲೆ ಹೋಗ್ತಾ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ಇದ್ದಿದ್ದು ಬಟ್ಟೆನ ಥರ್ಡ್ ಪ್ರಾಜೆಕ್ಟ್ ಹಾಕೋಬಹುದು, ಸೆಕೆಂಡ್ ಪ್ರಾಜೆಕ್ಟ್ ಫೋರ್ತ್ ಪ್ರಾಜೆಕ್ಟ್ ಹಾಕೋಬಹುದು ಅಷ್ಟೇ. ಹಂಗೆ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಬೇರೆ ಸರ್, ನಾನು MBA ಮುಗಿಸಿದ್ದೀನಿ. ಸೊ ಐ ವಾಸ್ ವರ್ಕಿಂಗ್ ಫಾರ್ ಕಂಪನಿ. ನನಗೆ ಯಾಕೋ ರ್ಯಾಟ್ ಲೈಫ್ ಇಷ್ಟ ಆಗಿಲ್ಲ. ಬೆಳಿಗ್ಗೆ ಹೋಗು, ಕೆಲಸ ಮಾಡು, ಕೂತ್ಕೋ, ಲೈಫ್ ಯಾಕೋ ನನಗೆ ಜಿಗುಪ್ಸೆ ಬರೋಕ್ಕೆ ಶುರು ಆಗಿದೆ ಸರ್ ಜೀವನದಲ್ಲಿ. ಯಾವತ್ತೂ ಒಂದು ಅನ್ಸಿರ್ಲಿಲ್ಲ. ಐ ಹ್ಯಾವ್ ಸೀನ್ ದ ವರ್ಸ್ಟ್ ಆಫ್ ವರ್ಸ್ಟ್ ಇನ್ ಮೈ ಲೈಫ್. IT ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ ಅನ್ಸ್ಬಿಡ್ತು. ನೋ ಅಫೆನ್ಸ್ ಟು IT ಪೀಪಲ್, ನೀವು ಮಾಡ್ತಿರೋಂಥ ಕೆಲಸ ಧರ್ಮ ಬಟ್ ನಂಗೆ ಆಗಲಿಲ್ಲ. ಸೊ ನಾನು ಬಿಟ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ ಫ್ಯೂಚರ್ ಏನು. ಓಕೆ, ಈ ಇಂಡಸ್ಟ್ರಿ ಏನು ಗೊತ್ತಾ ಸರ್, ಏಜ್ ಇರೋವರೆಗೂ, ಬ್ಯೂಟಿ ಇರೋವರೆಗೂ. ಎಷ್ಟೋ ಆರ್ಟಿಸ್ಟ್ ಪಾಪ ಒಂದು ಇವಾಗ ನಾನೇ ಇನ್ನೊಂದು 2-3 years ಡೌನ್ ದ ಲೈನ್ ಅಕ್ಕ ಅಮ್ಮ ಕ್ಯಾರೆಕ್ಟರ್ ಕರೀತಾರೆ. ಸೊ ಹಾಗಾಗಿ ವಾಟ್ಸ್ ಫ್ಯೂಚರ್ ಅಂತ ಅಂದ್ಕೊಂಡಾಗ ನನಗೆ ಐ ವಾಂಟೆಡ್ ಟು ಟೇಕ್ ಅಪ್ ಲಾ. ಸೊ ಇವಾಗ ಲಾ ಓದ್ತಾ ಇದ್ದೀನಿ, ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಆಲ್ಸೋ ಪ್ರಾಕ್ಟೀಸಿಂಗ್ ಲಾ, ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಐ ಆಮ್ ಅ ಲಾಯರ್. ಲೈನಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಮೇಲ್ ಕೊಡ್ಸೋದಕ್ಕೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.